ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಸಂತ ಸ್ನಾನಿಕ ಯೋವಾನರ ಜಯಂತಿ ಜೂನ್ 24, 2024 ಸೋಮವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ 57ರಿಂದ 66ರವರೆಗಿನ ವಚನಗಳು ಮತ್ತು 80ನೇ ವಚನ. ದಿನ ತುಂಬಿದಾಗ ಎಲಿಜಬೆತಳು ಗಂಡು ಮಗುವಿಗೆ ಜನ್ಮವಿತ್ತಳು. ಸರ್ವೇಶ್ವರ ಆಕೆಗೆ ವಿಶೇಷ ಕೃಪೆ ತೋರಿದ್ದಾರೆಂದು ಅರಿತುಕೊಂಡ ನೆರೆಹೊರೆಯವರು, ಬಂಧು ಬಳಗದವರು ಬಂದು ಆಕೆಯೊಡನೆ ಸೇರಿ ಸಂತೋಷಪಟ್ಟರು. 8ನೆಯ ದಿನ ಮಗುವಿನ ಸುನ್ನತಿಗಾಗಿ ಅವರು ಬಂದು ಅದಕ್ಕೆ ತಂದೆಯ ಹೆಸರನ್ನು ಅನುಸರಿಸಿ ಜಕರಿಯನ್ ಎಂದು ನಾಮಕರಣ ಮಾಡುವುದರಲ್ಲಿದ್ದರು. ಆದರೆ ಮಗುವಿನ ತಾಯಿ, ಇಲ್ಲ, ಅದು ಕೂಡದು, ಅವನಿಗೆ ಯೋವಾನ ಎಂಬ ಹೆಸರಿಡಬೇಕು ಎಂದಳು. ಅದಕ್ಕೆ ಅವರು, ನಿನ್ನ ಬಂಧು ಬಳಗದವರಲ್ಲಿ ಯಾರಿಗೂ ಈ ಹೆಸರು ಇಲ್ಲವಲ್ಲ ಎಂದು ಹೇಳಿ, ಮಗುವಿಗೆ ಏನು ಹೆಸರಿಡಬೇಕೆನ್ನುತ್ತೀರಿ ಎಂದು ಮಗುವಿನ ತಂದೆಗೆ ಸನ್ನೆ ಮಾಡಿ ಕೇಳಿದರು. ಆಗ ಜಕರಿಯನು ಬರೆಯುವ ಒಂದು ಹಲಗೆಯನ್ನು ತರಿಸಿಕೊಂಡು ಇವನ ಹೆಸರು ಯೋವಾನ ಎಂದು ಬರೆದನು. ಎಲ್ಲರೂ ಬೆರಗಾದರು. ತಕ್ಷಣವೇ ಅವನಿಗೆ ಬಾಯಿ ಬಂದಿತು, ನಾಲಿಗೆ ಸಡಿಲವಾಯಿತು. ಅವನು ಮಾತನಾಡಲು ಆರಂಭಿಸಿ ದೇವರನ್ನು ಸ್ತುತಿಸಿದನು. ನೆರೆಹೊರೆಯವರೆಲ್ಲರೂ ತಲ್ಲಣಗೊಂಡರು. ಈ ಸಮಾಚಾರ ಜುದಯದ ಗುಡ್ಡಗಾಡು ಪ್ರಾಂತ್ಯದಲ್ಲೆಲ್ಲ ಹರಡಿತು. ಕೇಳಿದವರೆಲ್ಲರೂ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಈ ಮಗು ಮುಂದೆ ಎಂಥವನಾಗುವನೋ ಎಂದುಕೊಂಡರು. ನಿಶ್ಚಯವಾಗಿಯೂ ಸರ್ವೇಶ್ವರನ ಅಭಯ ಹಸ್ತವು ಈ ಮಗುವಿನ ಮೇಲಿತ್ತು. ಬಾಲಕನು ಬೆಳೆದಂತೆ ಆತ್ಮಶಕ್ತಿಯುತನಾದನು. ಇಸ್ರಾಯೇಲ್ ಜನರಿಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳುವವರೆಗೂ ಅವನು ಬೆಂಗಾಡಿನಲ್ಲಿ ವಾಸಿಸುತ್ತಿದ್ದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಸತ್ಯವಂತರಾಗಿ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಬದುಕೋಣ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಸತ್ಯದ ಬೆಂಬತ್ತಿರಿ, ಅದು ನಿಮಗೆ ಸಿಗದಿದ್ದರೂ ಅದು ನಿಮ್ಮನ್ನು ಬಿಡುಗಡೆಗೊಳಿಸುತ್ತದೆ ಎಂದು ಕ್ಲಾರಂಡಾರೋ ಎಂಬ ಮಹಾಶಯನ ನುಡಿಯಂತೆ ಸ್ನಾನಿಕ ಯೋವಾನರು ಸತ್ಯವನ್ನು ಸಾದರಪಡಿಸಲು ಮತ್ತು ನುಡಿಯಲು ಹಿಂಜರಿಯಲಿಲ್ಲ. ಹೆರೋದರಸನು ತನ್ನ ಸಹೋದರ ಫಿಲಿಪ್ಪನ ಧರ್ಮಪತ್ನಿಯಾದ ಹೆರೋದ್ಯಳನ್ನು ಇಟ್ಟುಕೊಂಡಿದ್ದನು. ಅವಳ ಪ್ರಯುಕ್ತ ಯೋವಾನನನ್ನು ಹಿಡಿದು ಬಂಧಿಸಿ ಸೆರೆಯಲ್ಲಿ ಹಾಕಿಸಿದ್ದನು. ಮತ್ತಾಯನ ಶುಭ ಸಂದೇಶ 14ನೇ ಅಧ್ಯಾಯ 1ರಿಂದ 12ರವರೆಗಿನ ವಚನಗಳು. ಮುಚ್ಚು ಮರೆಯಿಲ್ಲದೆ ಯೋವಾನರು ನಿರ್ಭೀತರಾಗಿ ಹೆರೋದನ ಈ ಕೃತ್ಯವನ್ನು ಖಂಡಿಸಿದರು. ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ, ಅದಕ್ಕಾಗಿಯೇ ನಾನು ಹುಟ್ಟಿದುದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದುದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ. ಯೋವಾನನ ಶುಭ ಸಂದೇಶ 18ನೇ ಅಧ್ಯಾಯ 37ನೇ ವಚನ ಎಂಬ ಯೇಸುವಿನ ವಾಕ್ಯದಂತೆ ಯೋವಾನರು ಸಹ ಸತ್ಯವನ್ನು ನುಡಿದರು, ಸತ್ಯದಲ್ಲಿ ನಡೆದರು ಮತ್ತು ಸತ್ಯದ ಸಂದೇಶವನ್ನು ಸಾರಿದರು. ಶ್ರೇಷ್ಠ ಚರಿತ್ರಕಾರ ಜೋಸೆಫುಸ್ ಎಂಬುವವನು ತನ್ನ ಪುಸ್ತಕದಲ್ಲಿ ಯೋವಾನರ ಸಾವಿಗೆ ಹೆರೋದರಸನ ಮತ್ಸರವೇ ಕಾರಣವೆಂದು ಈ ರೀತಿ ಉಲ್ಲೇಖಿಸಿದ್ದಾನೆ. ಸ್ನಾನಿಕ ಯೋವಾನರ ಬೋಧನೆಯಿಂದ ಹೆಚ್ಚು ಹೆಚ್ಚು ಮಂದಿ ಪ್ರಭಾವಿತರಾಗಿದ್ದರು. ಇದರಿಂದ ಜನ ದಂಗೆ ಎದ್ದು ಅಧಿಕಾರದಿಂದ ತನ್ನನ್ನು ಕಿತ್ತೊಗೆಯುತ್ತಾರೆ ಎಂಬ ಭಯದಲ್ಲಿ ಹೆರೋದರಸನು ಸ್ನಾನಿಕ ಯೋವಾನರನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟಿದ್ದನು. ಆದರೆ ಆತನ ಮೂಲೋದ್ದೇಶವು ಯೋವಾನರನ್ನು ಕೊಲ್ಲುವುದಾಗಿತ್ತು. ಆತ್ಮೀಯರೇ, ಶುಭ ಸಂದೇಶಕಾರರು ಮತ್ತೊಂದು ರೀತಿಯಲ್ಲಿ ಸ್ನಾನಿಕ ಯೋವಾನರ ಅಂತ್ಯವನ್ನು ನಮಗೆ ತಿಳಿಸುತ್ತಾರೆ. ಮತ್ತಾಯನ ಶುಭ ಸಂದೇಶ 14ನೇ ಅಧ್ಯಾಯ 1ರಿಂದ 12ರ ವಚನಗಳಲ್ಲಿ ನಾವು ಕಾಣುವಂತೆ ಹೆರೋದರಸ ಮತ್ತು ಹೆರೋದ್ಯಳ ಅನೈತಿಕ ಸಂಬಂಧದ ಪ್ರಯುಕ್ತ ಸ್ನಾನಿಕ ಯೋವಾನರು ಅವರನ್ನು ಖಂಡಿಸುತ್ತಾರೆ. ಹೆರೋದನಿಗೆ, ನೀನು ನಿನ್ನ ಸಹೋದರನ ಪತ್ನಿಯನ್ನು ಇಟ್ಟುಕೊಂಡಿರುವುದು ಸರಿಯಲ್ಲ ಎಂದು ನೇರವಾಗಿ ಇದ್ದ ತಪ್ಪನ್ನು ಯೋವಾನರು ತಿಳಿಸಿಕೊಟ್ಟರು. ಶುಭ ಸಂದೇಶದ ಪ್ರಕಾರ ಹೆರೋದ ಆಂಟಿಪಾಸನು ಅರೇಬಿಯಾದ ನಾಬೋತ್ ಅರಸನ ಮಗಳನ್ನು ವಿವಾಹವಾದನು. ಈತನಿಗೆ ಹೆರೋದ್ ಎಂದು ಕರೆಯುವ ಮತ್ತೊಬ್ಬ ಸಹೋದರನಿದ್ದನು. ಆತನು ರೋಮಿನಲ್ಲಿ ವಾಸಿಸುತ್ತಿದ್ದನು. ಶುಭ ಸಂದೇಶಕಾರರು ಈತನನ್ನು ಫಿಲಿಪ್ ಎಂದು ಕರೆದಿದ್ದಾರೆ. ಈತನು ಅರಸನಾಗಿರಲಿಲ್ಲ, ಆದರೆ ಇಡೀ ರೋಮಿಗೆ ಶ್ರೀಮಂತ ವ್ಯಕ್ತಿಯಾಗಿದ್ದನು. ಹೆರೋದರಸನು ತನ್ನ ಸಹೋದರನನ್ನು ಸಂಧಿಸಲು ಒಂದು ದಿನ ರೋಮಿಗೆ ಬಂದನು. ಅಲ್ಲಿ ತನ್ನ ಸಹೋದರ ಫಿಲಿಪ್ಪನ ಹೆಂಡತಿಯನ್ನು ಮೋಹಿಸಿ ಸ್ವಂತ ನಾಡಿಗೆ ಕರೆದೊಯ್ದನು. ಇಬ್ಬರು ಹೆಂಡತಿಯರ ಮಧ್ಯೆ ಹೆಣಗಲಾರದೆ ಸ್ವಂತ ಹೆಂಡತಿಗೆ ವಿವಾಹ ವಿಚ್ಛೇದನವನ್ನಿತ್ತು ಹೆರೋದಿಯಳೊಡನೆ ಬಾಳತೊಡಗಿದನು. ಹೀಗೆ ಮಾಡಿದ್ದರಿಂದ ಹೆರೋದರಸನು 2 ಆಜ್ಞೆಗಳನ್ನು ಉಲ್ಲಂಘಿಸಿದನು. ಮೊದಲನೆಯದಾಗಿ, ಸರಿಯಾಗಿ ಕಾರಣವಿಲ್ಲದೆ ಧರ್ಮಪತ್ನಿಗೆ ವಿಚ್ಛೇದನವಿತ್ತದ್ದು. 2ನೆಯದಾಗಿ, ತನ್ನ ಸಹೋದರನ ಹೆಂಡತಿಯನ್ನು ಇಟ್ಟುಕೊಂಡದು. ಹೀಗೆ ಅನೀತಿಯಲ್ಲಿ ನಡೆದು ತನ್ನ ಪಾಪಗಳನ್ನು ಹೆರೋದನು ಸಮರ್ಥಿಸಿಕೊಂಡಿದ್ದನು. ಇಂತಹ ಅಧಿಕಾರ ಪದವಿಗಳಲ್ಲಿದ್ದ ಪಾಪಿಗಳನ್ನು ಖಂಡಿಸಲು ಸ್ನಾನಿಕ ಯೋವಾನರಂತಹ ಧೀರರು ಬೇಕಿತ್ತು. ಹೆರೋದನ ಪಾಪದ ಕುರಿತು ಸತ್ಯ ನುಡಿದು ಸನ್ಮಾರ್ಗದಲ್ಲಿ ನಡೆಯಲು ಆದೇಶಿಸಿದಾಗ
ಅದು ಕಹಿಯಾದ ಪಾನವಾಗಿ ಹೆರೋದನಿಗೆ ಕಂಡಿತು. ಆದ್ದರಿಂದ ಸ್ನಾನಿಕ ಯೋವಾನರನ್ನು ಸಂಪೂರ್ಣ ನಾಶ ಮಾಡುವುದೊಂದೇ ತನಗಿರುವ ಗುರಿಯೆಂದು ಹೆರೋದರಸನು ನಿರ್ಧರಿಸಿದ್ದನು. ಪ್ರಿಯರೇ, ಸಾಕ್ರಟೀಸ್ ಗ್ರೀಕ್ ದೇಶದ ತತ್ವಜ್ಞಾನಿಯಾಗಿದ್ದನು. ಅವನ ಜ್ಞಾನವನ್ನು ಕಂಡು ಸಾಮಾನ್ಯ ಜನರು ಆತನನ್ನು ಅಭಿಮಾನದಿಂದ ಕಾಣುತ್ತಿದ್ದರು. ಸತ್ಯವನ್ನು ಧೈರ್ಯವಾಗಿ ಮತ್ತು ನೇರವಾಗಿ ಹೇಳುವುದೇ ಆತನ ಮೂಲ ಧ್ಯೇಯವಾಗಿತ್ತು. ಇದರಿಂದ ಹಲವಾರು ಗ್ರೀಸ್ನ ಜನ ಆತನಿಗೆ ಮಿತ್ರರಾದರು. ಆದರೆ ಗ್ರೀಕ್ನ ಹಿರಿಯರು ಮತ್ತು ಶ್ರೀಮಂತ ವರ್ಗದವರು ಅವನ ಬಗ್ಗೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. ಅವನು ಯುವಕರನ್ನು ಕೆಡಿಸುತ್ತಾನೆ, ಭೂತ ಪಿಶಾಚಿಗಳ ಬಗ್ಗೆ ಬೋಧಿಸುತ್ತಾನೆ, ದೇಶದ್ರೋಹಿಗಳ ಸಂಘವನ್ನು ಕಟ್ಟುತ್ತಾನೆ ಎಂದು ಆಪಾದಿಸಿ ಅವನನ್ನು ಬಂಧಿಸಿದರು. ನ್ಯಾಯಾಧೀಶರು ಅವನಿಗೆ ಮರಣದಂಡನೆಯನ್ನು ವಿಧಿಸಿದರು. ಸಾಕ್ರಟೀಸನಿಗೆ ವಿಷದ ಬಟ್ಟಲನ್ನು ಕೊಟ್ಟಾಗ ಅದನ್ನು ಹಾಲೆನ್ನುವಂತೆ ಕುಡಿದನು. ಅನಂತರ ಹಾಸಿಗೆಯಲ್ಲಿ ಮಲಗಿದನು. ಅವನ ಶಿಷ್ಯರು ಈ ದೃಶ್ಯವನ್ನು ಕಂಡು ಭಯಭೀತರಾದರು. ಸಾಕ್ರಟೀಸ್ ಪವಡಿಸಿಕೊಂಡು ತನ್ನ ಶಿಷ್ಯರಿಗೆ ದೇವರ ಬಗ್ಗೆ, ಧರ್ಮದ ಬಗ್ಗೆ ತನ್ನ ಕೊನೆಯ ಬೋಧನೆಯನ್ನು ಕೊಟ್ಟನು. ಇಷ್ಟಾದ ತರುವಾಯ ಒಬ್ಬ ಶಿಷ್ಯನನ್ನುದ್ದೇಶಿಸಿ, ಶಿಷ್ಯ, ನನ್ನ ಕಾಲುಗಳನ್ನು ಒತ್ತು ಎನ್ನಲು, ಏಕೆ ಗುರು, ಕಾಲುಗಳು ಸಿಡಿಯುತ್ತಿವೆಯಾ ಎಂದು ಶಿಷ್ಯನು ಪ್ರಶ್ನಿಸಿದನು. ಪ್ರತ್ಯುತ್ತರವಾಗಿ ಸಾಕ್ರಟೀಸ್ ಹೀಗೆಂದನು, ಇಲ್ಲ, ಈಗ ನಾನು ಕುಡಿದ ವಿಷ ನರನಾಡಿಗಳಲ್ಲಿ ಆದಷ್ಟು ಬೇಗ ಹರಿಯಬೇಕು. ಆಗ ನಾನು ಸಂಪೂರ್ಣ ಸ್ವತಂತ್ರನು, ಅಲ್ಲಿ ನನ್ನನ್ನು ತಡೆಯುವವರು ಯಾರೂ ಇರುವುದಿಲ್ಲ ಎಂದನು. ಕೆಲವೇ ನಿಮಿಷಗಳಲ್ಲಿ ಅವನು ಪ್ರಾಣತ್ಯಾಗ ಮಾಡಿದನು. ಹೀಗೆ ಸತ್ಯಕ್ಕಾಗಿ ತತ್ವಜ್ಞಾನಿ ಸಾಕ್ರಟೀಸ್ ವಿಷ ಕುಡಿದು ಸಾಯಬೇಕಾಯಿತು. ಆತ್ಮೀಯರೇ, ಸತ್ಯವಂತನು ಧೀರ, ಧೀಮಂತ, ಆಂತರಿಕ ಶಾಂತಿಯನ್ನು ಅನುಭವಿಸುವ ಶ್ರೀಮಂತನೆನ್ನಬಹುದು. ಅಂತೆಯೇ ಸ್ನಾನಿಕ ಯೋವಾನರು ಧೀರ ಧೀಮಂತರಾಗಿ ಸಾವಿಗೆ ಅಂಜದೆ ಸತ್ಯವನ್ನು ನುಡಿದು ಜೀವ ತೆತ್ತರು. ಆತ್ಮೀಯರೇ, ಸತ್ಯವನ್ನು ನುಡಿಯಲು, ಸತ್ಯದಿಂದ ಜೀವಿಸಲು ನಾವು ದೇವರ ವಿಶೇಷ ಕೃಪಾವರಗಳಿಗಾಗಿ ಪ್ರಾರ್ಥಿಸೋಣ. ದೇವರ ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ದೇವರು ಒಂದು ವಿಶೇಷ ನಿಯೋಗವನ್ನು ನೀಡಿದ್ದಾರೆ. ಇದನ್ನು ಕಾರ್ಯಗತಗೊಳಿಸುವ ಕರ್ತವ್ಯವನ್ನು ನಾವೆಲ್ಲರೂ ಹೊಂದಿದ್ದೇವೆ. ದೀಕ್ಷಾಸ್ನಾನ ಪಡೆದ ನಾವು ನಮ್ಮ ಕರ್ತವ್ಯಗಳನ್ನು ಅರಿಯೋಣ. ದೇವರಿಂದ ಕೃಪಾವರಗಳನ್ನು ಬೇಡೋಣ. ಸತ್ಯವಂತರಾಗಿ, ಸತ್ಯಕ್ಕಾಗಿ, ಸತ್ಯವನ್ನು ಸಾರುವುದಕ್ಕಾಗಿ ಸಾಕ್ಷಿಗಳಾಗಿ ಬದುಕೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ.